ಲೇ ರೇಣಿ, ಏನ್ಲೇ ಇದು ನಿಂದು? ಆ ಏನಾತ್ರಿ? ಯಾಕಂಗ್ ಉದ್ರಾಡತ್ತೀರಿ? ಅಲ್ಲ ಸೋಮಣ್ಣ, ಇದು ರೇಣುಕ ಏನಾಗೈತಿ? ಇಲ್ಲಿ ಬಂದು ಕೂತ್ಬಿಟ್ಟಾಳ. ಯಾವಾಗೂ ಹಿಂಗ್ ಕೂತಿದ್ ನಾನ್ ನೋಡಿಲ್ಲಪ್ಪ. ನಾನ್ ಯಾವಾಗ ನೋಡಿದ್ರಿ ಯಾರ್ದರ ಮೇಲೆ ಒಂದ್ ಜಗಳ ಮಾಡ್ತಿರ್ತಿದ್ಲು, ಇಲ್ಲ ಯಾರಿಗಾರ ಏನಾರ ಅಂತಿರ್ತಿದ್ಲು, ಇಲ್ಲ ಏನೋ ಒಟ್ಟ ಬೇರೆ ತರನ ನೋಡ್ತಿದ್ನಪ್ಪ. ಇವತ್ತ್ಯಾಕ ಒಂಥರ ಈ ತರ ವೈರಾಗ್ಯ ಬಂದು ಇಲ್ಲಿ ಕುಂತ್ಬಿಟ್ಟಾಳ. ನನಗೂ ಅದೇ ನೋಡ್ರಿ ಈಗ ಅನಿಸ್ತಾ ಇರೋದು. ಯಾಕ ರೇಣಿ ಇಲ್ಲಿ ಯಾಕೆ ಕುಂತಿ? ಹೇಳು ಮ್ಯಾಲೆ. ಎಲ್ಲಿ ಕುಂತ್ರಿ ಏನ್ ಹೇಳ್ರಿ? ಇನ್ನೊಂದು ದಿನಕ್ಕೆ ನೀವೇ ನನ್ನ ತೊಗೊಂಡೋಗಿ ಕುಣಿಯಾಕೆ ಕುಂದ್ರಿಸಿ ಬರ್ತೀರಿ. ಅದಕ್ಕಿಂತ ಮುಂಚೆ ನಾನು ಹೀಗೆ ಕುಂತೀನಿ ಅಷ್ಟೇ. ಏನು ಮಾಡೋದೈತಿ ಹೇಳ್ರಿ? ಹೋಲ್ ಬಿಡ್ರಿ, ಸ್ವಲ್ಪ ಹೊತ್ತು ಕುಂತಿ ಎದ್ದು ಆಮೇಲೆ ಬರ್ತೇನೆ. ಹೋಗ್ರಿ, ಏನು ಅವಶ್ಯಕತೆ ಐತಿ? ಇಷ್ಟು ಅವಸರ ಮಾಡಿ ಕರ್ಕೊಂಡು ಹೊಂಟಿರಲ್ಲ. ಅಲ್ಲಿ ನೀ ಯಾಕೆ ಹಿಂಗೆ ಮಾತಾಡತ್ತೀರಿ ನೀ? ಅಲ್ಲ ಸ್ವಲ್ಪ ಕುಂದ್ರಿಸಿ ಬರ್ತೀವಿ ಕುಣಿಯಾಗಂದ್ರೆ ಏನದ ಅರ್ಥ? ಅಲ್ಲಿ ಹೇಳ, ಮನ್ಯಾಗ ಹುಡುಗಿ ಐತಿ, ಅದ್ರ ಕೂಟ್ ಪ್ರೀತಿಯಿಂದ ಖುಷಿಯಾಗಿರೋದು ಬಿಟ್ಟು ಮಾತಾಡ್ಕೊಂತ ಹಿಂಗೆ ಬಂದು ಇಲ್ಲಿ ಸಪ್ ಮಾರಿ ಹಾಕೊಂಡು ಕುಂತ್ರ ಅದಕ್ಕೊಂಥರ ಬೇಜಾರಾಗಲ್ಲ ಅನ್ಲೇ? ಆಕಿಗೆ ಈಗಿಂದಾನೆ ನಾನು ಬಿಟ್ಟಿರೋ ರೂಢಿ ಮಾಡ್ಕೊಲಿ ಅಂತ ಗೊತ್ತಾ? ಹೆಂಗಿದ್ರು ಸಾಯ್ತೀನಿ. ಅದಕ್ಕೆ ಈಗಿಂದಾನೆ ನಾನು ಬಿಟ್ಟಿರೋ ರೂಢಿ ಮಾಡ್ಕೊಂಡಿಲ್ಲ ಅಂದ್ರೆ ಆಮೇಲೆ ಇನ್ನೂ ಸುಲಭ ಆಕತಿ. ಹೌದಿಲ್ಲ? ನಾನು ಅತಿಯಾಗಿ ಮಗಳೇ ಅಂತ ಪ್ರೀತಿಯಿಂದ ನೋಡ್ಕೊಂಡ್ಬಿಟ್ರೆ ಆಕಿಗೆ ನಾ ಇಲ್ದಾಗ ನಮ್ಮವು ಇದ್ದಿದ್ರೆ ಹಿಂಗಿರ್ತಿತ್ತು ಅಂತ ಅನಿಸ್ಬಾರ್ದಲ್ರಿ. ಅದಕ್ಕೆ ಅಯ್ಯೋ ದೇವ್ರೆ, ಅದು ಏನ ಮಾಡಕ್ ಹೋಗಿ ಏನ ಆತಂತ ಹಂಗ ಹೋಗತ್ತಾಗ. ನಾನು ಏನ ಮಾಡಕ್ ಹೋದೆ, ಇದು ಏನೋ ಹಾಕೊಂಡು ಕುಂದಿರ್ತಲ್ಲ. ಈಕೆ ನೋಡಿದ್ರೆ ಅತಿಯಾಗಿ ಮನ್ಸಿಗೆ ಹಚ್ಕೊಂಡ್ಬಿಟ್ಟಾಳ. ಸುಮ್ಮನೆ ಅಂತದ್ ಏನಿಲ್ಲ ಅಂತ ಹೇಳ್ಬಿಡ್ತೀನಿ. ಬೇಡ, ಮೊದ್ಲು ಏನು ಚೆನ್ನಾಗಿರ್ಲಿ. ರೇಣಿ, ಅದು ನಿನಗಂತದೆಲ್ಲ ಏನು ಇಲ್ಲ. ನನಗೆ ಕ್ಯಾನ್ಸರ್ ಇಲ್ಲ. ಇಲ್ಲ, ಕ್ಯಾನ್ಸರ್ ಇಲ್ಲ, ಯಾವ ಮಣ್ಣಂಗಟ್ಟಿನೂ ಇಲ್ಲ. ನೀ ಆರಾಮಾಗಿ ಅದಿ, ನಿಂಗೇನು ಇಲ್ಲ, ತಲೆ ಕೆಡಿಸ್ಕೋಬೇಡ. ನಿಂಗೇನು ಆಗಲ್ಲ. ಇನ್ನೂ 100 ವರ್ಷ ಆದ್ರೂ ಬದುಕಿರ್ತೀನಿ. ನೀನು ಆರಾಮಾಗಿರೋ. ಪಾಪ ಸೋಮಣ್ಣ ರೇಣಕಕ್ಕೆ ಬೇಜಾರಾಕತಿ, ಕೊರಗ್ತಾಳ ಅಂತೇಳಿ ಪಾಪ ನೋಡಿ ಏನೂ ಇಲ್ಲ ಅಂತ ಹೇಳಾಕತ್ತಾನ. ಯೋ ದೇವ್ರೆ, ನೀವೇನ್ರಿ ಜಯಕರ ಇಲ್ಲದನ್ನ ಹುಟ್ಟಿಸ್ಕೊಡಕತ್ತೀರಲ್ಲ? ಇಲ್ರಿಪ್ಪ, ಇದ್ದಿದ್ದ ಕರೆ ಐತಿ ನೋಡ್ರಿ. ಈಗರ ಇಲ್ಲ ಅಂದ್ರಿ, ಆಗ್ಲೇ ಇದ್ದಿದ್ ಕರೆ ಅಂತ ಹೇಳಾಕತ್ತೀರಿ. ಅಯ್ಯೋ, ಇದ್ದಿದ್ ಕರೆ ಅಂತಂದ್ರ ನಾನ್ ಹೇಳಿದ್ ಕರೆ ಐತಿ. ಅದು ಅಕ್ಕಿಗೆ ಏನೂ ಆಗಿಲ್ಲ. ಬೇಡ ಬಿಡ್ರಿ, ಮತ್ ನನ್ನಲ್ಲಿ ಬದುಕು ಆಸೆ ತುಂಬಬೇಡ್ರಿ. ಮತ್ತ ಆಸೆ ತುಂಬ್ಕೊಂತಂದ್ರ ನಂಗೆ ಬಹಳ ಬೇಜಾರಾಕೈತಿ. ರೇಣಿ, ಏನು ಆಗಿಲ್ಲ, ಆರಾಮಾಗದಿ. ನೀ ಸುಳ್ಳು ಹೇಳ್ತೀರಿ, ನಾನ್ ನಿಮ್ಮ ಮಾತು ನಂಬಲ್ಲ. ನಡೀರಿ, ಮನೆಗೆ ಹೋಗೋಣ. ಅಯ್ಯೋ ದೇವ್ರೆ, ಈಕಿಗೆ ಹೆಂಗ್ ಹೇಳಿ ಅಂತೀನಿ ನಾನೀಗ. ಅಲ್ಲ, ಶಾಂತಕರು ಪಾರಕರು ಗಿರ್ಜಕರು ಸೇರ್ಕೊಂಡು ನಾನು ಎಲ್ಲಾರು ನಾಟಕ ಮಾಡಿದ್ವಿ ಅಂತ ಹೇಳ್ಬಿಡ್ಲೆ? ಹಂಗೆ ಹೇಳಿದೆ ಅಂದ್ರ ಏನಿಲ್ಲ, ಶಾಂತಕರ್ ಮನಿ ಬಕಲ್ಲಾಗ ಹೋಗಿ ಜಗಳ ಮಾಡಿ ಅವ್ರನ್ನ ಏನ್ ಬದುಕಾಕೆ ಬಿಡಲಿಕ್ಕೆ. ಆಮೇಲೆ ಗಿರ್ಜಕರ್ ಕೂಟು ಜಗಳ. ಬೇಡ ಪಾಪ, ಅವ್ರ ಹೆಸರು ಯಾಕೆ ಹೇಳ್ಬೇಕು? ನಾನೇ ಒಬ್ನೇ ಹೇಳಿದೆ ಅಂತ ಹೇಳ್ತೀನಿ. ನನ್ ಮೇಲೆ ಒಂಚೂರು ಸಿಟ್ಟಾಕಳ, ಸುಮ್ಮಕ್ಕಳ. ಹೌದಿಲ್ಲ? ನಡ್ರಿ ಹೋಗೋಣ. ಅಲ್ಲ, ಹೋಗುದಾತು. ನಿನ್ಗೇನು ಆಗಿಲ್ಲ, ಆರಾಮಾಗದಿರ. ನೀ ತಲೆ ಕೆಡಿಸ್ಕೊಬೇಡ. ನೀನು ತಲೆ ಕೆಡಿಸ್ಕೊಬೇಡ. ಇದು ನಿನ್ಗೆ ಯಾಕೆ ಕ್ಯಾನ್ಸರು ಇಲ್ಲ. ಅದು ನನಗೆ ನಿನ್ ಮೇಲೆ ಸಿಟ್ಟು ಬಂದಿತ್ತಾ, ಅದಕ್ಕೆ ಸುಳ್ಳು ಹೇಳಿದೆ. ಅಯ್ಯೋ, ಎಷ್ಟು ಪ್ರೀತಿ ಇಟ್ಕೊಂಡಿರಿ ನನ್ ಮೇಲೆ. ನಾನ್ ಸಾಯ್ತೀನಲ್ಲ, ಚಿಂತೆ ಮಾಡಬಾರ್ದು, ಇನ್ನೂ ಸ್ವಲ್ಪ ದಿನ ಜಾಸ್ತಿ ಬದುಕಲಿ ಅಂತ ಹಿಂಗೆ ಹೇಳ್ತಾ ಇದೀರಲ್ಲ. ನನ್ಗೆಲ್ಲ ಗೊತ್ತ್ರಿ. ನಾ ಚಿಂತೆ ಮಾಡಲ್ರಿ, ನಿಮ್ಮ ಸಲುವಾಗಿರ ಖುಷಿಯಾಗಿರ್ತೀನಿ. ಏನು ಚಿಂತೆ ಮಾಡಲ್ಲ. ಹೇಳ್ರಿ, ನಡ್ರಿ ಹೋಗೋಣ. ಬರ್ತೀನಿ ಪ್ರೇಮವ್ವ, ಜಯಕ್ಕ, ಬರ್ತೀನವ. ಆರಾಮಾಗಿರ್ರಿ, ಮಕ್ಕಳು ಮರಿ ಕೊಟ್ಟು ಚಂದಾಗಿರ್ರಿವ. ನಾನು ಹೊಂಟೆ. ಅಯ್ಯೋ ದೇವ್ರೆ, ಅಯ್ಯೋ ಉದದ್ ಕೊಟ್ಟು ಬಾರ್ಸು ತಗೊಂಡಂಗ. ಅಲ್ಲ, ಏನ್ ಹೇಳಿದ್ರು ನಂಬವಳ್ಳಲ್ಲ ಈಕಿ. ಪಾಪ ರೇಣಕ್ಕನ ಕಡೆಗಾಲಕ್ಕೆ ಚಂದಾಗಿ ನೋಡ್ಕೊರಿ ಸೋಮಣ್ಣ. ಪಾಪ ಭಾಳ ಅಂದ್ರೆ ಹೆಚ್ಚಂದ್ರೆ ಇನ್ನೊಂದು 2 ತಿಂಗಳು ಬದುಕಿರ್ತಾಳಷ್ಟೆ. ಚೆನ್ನಾಗಿ ನೋಡ್ಕೊರಿ ಸೋಮಣ್ಣ, ಚೆನ್ನಾಗಿ ನೋಡ್ಕೊರಿ. ನಿಮ್ಮಂತ ಗಂಡ ಎಲ್ಲರಿಗೂ ಸಿಗಲ್ಲ. ನಮ್ಮ ಗಂಡುಗಳು ಅದಾವು. ಏಂತಿ ಸತ್ರ ಸಾಕಾಯ್ತ ಕಾಯ್ತವತ್ತಾಗ. ನೋಡಿದ್ರಿ ನೀವು, ಏಂತಿ ಚಿಂತೆ ಮಾಡಬಾರ್ದಂತ ಸುಳ್ಳು ಹೇಳಾಕತ್ತೀರಿ. ಬರ್ತೀನಿ ಸೋಮಣ್ಣ, ಇರ್ಬೇಕು ನಿಮ್ಮಂತ ಗಂಡ. ಅಯ್ಯೋ ದೇವ್ರೆ, ಸತ್ಯಕ್ಕೆ ಕಾಲನೇ ಇಲ್ಲಲ್ಲ. ಹೇಳಿದ್ರು ನಂಬುವಳ್ಳ. ಇನ್ನೇನ್ ಮಾಡ್ಬೇಕಾತಪ್ಪ? ನಾನೇನಾರ ಶಾಂತಕರ್ ನಾವೆಲ್ಲರೂ ಸೇರಿ ಪ್ಲಾನ್ ಮಾಡಿವಿ ಅಂದ್ರೆ ಶಾಂತಕರ್ ಗುಳ್ಗಾಲೈತೆ. ಅವ್ರ ಮನೆ ಪಕ್ಕಲ್ಲಾಗ ಹೋಗಿ ಜಗಳ ಮಾಡಿ ತಲೆ ಹಿಡಿಸ್ತಾಳ. ಅದಕ್ಕೆ ಬೇಡ ಅಂತ ಅವ್ರ ಹೆಸರು ಹೇಳಾಕತ್ತಿಲ್ಲ. ಈಗ ನೋಡಿದ್ರೆ ನಂಬಂಗೆ ಕಾಣಕತ್ತಿಲ್ಲ. ಏನಪ್ಪ ಮಾಡ್ಲಿ? ಮೊದ್ಲಿಗೆ ಹೋಟ್ಲಿಗೆ ಹೋಗಿನ ಕೆಲಸ ಐತಿ. ಇದು ಸಂತೆ ಎಲ್ಲ ಬರ್ದಿತ್ತೇನವ ಅತ್ತೀರ? ನೀವು ಏನಂತ ಹೇಳೇ ಇಲ್ಲ ನಂಗೆ. ನೀವು ಹೇಳ್ರಿ, ನಾ ಬರಿತೇನೆ ಅಂತ ಬೇಕಾರೆ. ಬರೆಯಕ್ಕೆ ಏನೈತಿ? 1 ಕಿಲೋ ಬುಂದೆ ಕಾಳು, ಆಮೇಲೆ 1 ಕಿಲೋ ಕಾರ್ದಾಣಿ, 2 ಕಿಲೋ ಶೇಂಗಾ, 1/2 ಕಿಲೋ ಸಾಕು, ಭಾಳ ಬೇಡ. 1/2 ಕಿಲೋ ಎಳ್ಳು,
ಆಮ್ಯಾಗ ಮತ್ತೇನ ತಾಣಿ ಉಂಡಿ ಇದು ರವಾದ ಉಂಡಿ ತಿಂತೀರನ ನೀವು ತಿಂತೇನಂದ್ರೆ ಕಟ್ತೇನೆ ಮತ್ತೆ ಸುಳ್ಳ ಎಲ್ಲ ಮಾಡಿ ಮಾಡಿ ಕೆಡ್ಸಕ್ಕಾಗೋದಲ್ಲ ಹೌದಿಲ್ಲ ನಿಮ್ಮ ಮಾವಗಂತರೂ ಅವಂಗ ಬುಂದೆ ಉಂಡಿ ಭಾಳ ಇಷ್ಟ ಅದು ಗುಳ್ಳಡಿಕೆ ಉಂಡಿ ಅದನ್ನ ತಿಂತಾರ ಅವ್ರು ಇನ್ನು ನನಗೆ ದಾಣಿ ಉಂಡಿ ಸೇರ್ತೈತಿ ಹುಡುಗರು ತಿಂತಾವು ನನ್ನ ಮಗ ಭಾಳ ಇಷ್ಟ ಅವನು ತಿಂತಾನೆ ಶೇಂಗಾ ಉಂಡಿ ಭಾಳ ಇಷ್ಟ ಅವಂಗ ಶೇಂಗಾ ಉಂಡಿ ಕಟ್ಟಾಕತ್ತೀನಿ ನಿಂಗೆ ಯಾವ್ದು ಇಷ್ಟ ಹೇಳ ಅದನ್ನ ಬೇಕಾರೆ ಕಟ್ಟಿದ್ರಾತ ಯಾವ್ದು ತಿಂತಿ ನಾನು ರೀ ಎತ್ತೀರ ಯಾವ್ದ ಒಂದು ನಡೀತಿತ್ತವ್ರಿ ಎತ್ತೀರ ಕಟ್ರಿ ತಿಂತೇನೆ ಅದಕ್ಕೇನಂತ ಅಯ್ಯ ಏಕೆ ನೀನು ನಿಮ್ಮವ್ ಯಾವ್ದು ಕಟ್ತಿದ್ಲ ನೀ ಯಾವ್ದು ಕೇಳಿಸ್ಕೊಂಡು ಮಾಡಿಸ್ಕೊಂತಿದ್ದಿ ಅದನ್ನ ಹೇಳ ಅದ್ರಾಗ ಏನೈತಿ ಅಯ್ಯ ಹುಚ್ಚು ಹುಡುಗಿ ತಿಂತೇನೆ ಅಂದಿದ್ದನ್ನು ಬಾಯ್ ಬಿಡ್ಬೇಕವ ಎಲ್ಲರೂ ತಿನ್ನಕಂತೇಳಿ ಮಾಡ್ತಾ ಇರೋದು ತಿನ್ಬೇಕು ಏನು ಬೇಕು ಮಾಡಿಸ್ಕೊಂಡು ತಿನ್ಬೇಕು ನನಗೂ ಶೇಂಗಾ ಉಂಡಿನ ಭಾಳ ಇಷ್ಟ ಆಗೈತಾರ ನಿಮ್ಮ ಮಾವಾಗ ಎಳ್ಳುಂಡಿ ಅಂದ್ರೆ ಭಾಳ ಇಷ್ಟ ಹಾಂ ಎಳ್ಳುಂಡಿ ಗಂಡ್ಮಕ್ಳಿಗೆ ಭಾಳ ಚಲೋ ತಿನ್ನಿಸ್ಬೇಕು ಹೆಣ್ಮಕ್ಳಿಗೆ ಈಟಕತಿ ಪ್ರಕೃತಿಗೆ ಅಷ್ಟು ಚಲೋ ಅಲ್ಲ ಮೈ ಮ್ಯಾಗ ಮುಟ್ಟೋದು ಹಾಕಿರ್ತಾರ ಹಾಗಾಗಿ ಅವರಿಗೆ ಸ್ವಲ್ಪ ತಿನ್ನೋದು ಚಲೋ ಅಲ್ಲ ಎಳ್ಳು ಬೆಲ್ಲ ಅಷ್ಟೊಂದು ಒಳ್ಳೇದಲ್ಲ ಆದರೆ ಗಂಡಸರಿಗೆ ಭಾರಿ ಒಳ್ಳೇದು ಎಳ್ಳು ಬೆಲ್ಲ ಗೊತ್ತಾ ಎಳ್ಳು ಬೆಲ್ಲ ತಿನ್ಬೇಕು ಅದನ್ನು ತಿನ್ನೋದ್ರಿಂದ ಗಂಡಸರಿಗೆ ಈ ಮಕ್ಕಳು ಮರಿ ಸಮಸ್ಯೆ ಇರ್ತೈತೆ ನೋಡು ಅಂಥವ್ರು ಯಥೇಚ್ಛವಾಗಿ ಎಳ್ಳು ತಿನ್ನೋದ್ರಿಂದ ಬಿಳಿ ರಕ್ತ ಕಣ ಹೆಚ್ಚಿಗೆ ಆಕೈತಿ ಮೈಯಾಗ ಆಮ್ಯಾಗ ಇದು ಏನದು ಅದು ಎಂಥದ್ದು ಅಂತಾರವ ನಮ್ಗೆ ಗೊತ್ತಾಗಲ್ಲ ಈ ಮಕ್ಕಳು ಮರಿ ಆಗಕ್ಕಂತೇಳಿ ಅವು ಎಂಥ ಹುಳ ಪಳ ಇರ್ತಾವಂತಲ್ಲವು ನಮ್ಗೆ ಗೊತ್ತಿಲ್ಲ ಅವೆಲ್ಲ ಇಂಗ್ಲೀಷ್ನಾಗ ಹೇಳ್ತಾರೆ ಅವೆಲ್ಲ ಹೆಚ್ಚಿಗೆ ಆಕ್ಕವಂತ ಹೌದ್ರಿ ಅತ್ತಿಯಾರ ಏನಪ್ಪ ಗೊತ್ತಿಲ್ಲ ಬಟ್ ನಮ್ಮವ್ವಾರದು ಅದಕ್ಕೆ ಮಾಡ್ತಿದ್ರೇನ್ರಿ ಅತ್ತಿಯಾರ ಹಿರಿಯರು ಅಯ್ಯೋ ಹುಚ್ಚುಡುಗಿ ಶೇಂಗಾದ ಹೋಳಿಗೆ ಎಳ್ಳು ಹೋಳಿಗೆ ವರ್ಷ ಮಾಡ್ತಾರೆ ಸಂಕ್ರಾಂತಿಗೆ ಮಾಡಿದ್ರಂದ್ರೆ ವರ್ಷ ಪೂರ್ತಿ ಇಟ್ಕೊಂಡು ತಿಂದಿರ್ಬೇಕು ಅವನ್ನ ಅಷ್ಟು ಮಾಡ್ತಾರೆ ಗೊತ್ತನು ಮಾಡಿದ ಒಂದು 6 ತಿಂಗಳಾರ ಖಾಲಿ ಆಗೋದಿಲ್ಲ ಅವು ಒಣಗಿ ಒಳ್ಳೆ ಮಸ್ತ್ ಕಳಕಳ ನಂಗೆ ಎಣ್ಣಾಕ ಇದು ಮಾಡಿ ಬೇಯಿಸಿಟ್ಟಿರ್ತಾರೆ ಅವನ್ನ ಮತ್ತೆ ಅವೆಲ್ಲ ಕೆಡ್ತಾವು ಹಂಗೆ ಅಡ್ಡಾಡ್ಕೊಂತ ಹುಡುಗರು ಉಪ್ಪಡಿ ತಿಂದಿದ್ದ ಯಜಮಾನರು ತಿಂದಿದ್ದ ಮನ್ಯಾಗ ಗಂಡಸರು ಬಂದು ಊಟಕ್ಕೆ ಕುಂತ್ರಂದ್ರೆ ಅವಾಗೆಲ್ಲ 2 ಶೇಂಗಾದ ಹೋಳಿಗೆ 2 ಎಳ್ಳು ಹೋಳಿಗೆ ಇಟ್ಟು ಮ್ಯಾಗ ಬಿಸಿ ರೊಟ್ಟಿ ಹಚ್ಚಿ ಕೊಟ್ಟು ಊಟಕ್ಕೆ ನೀಡ್ತಿದ್ವಿ ನಾವು ಗೊತ್ತನ ನಮ್ಮ ಅತ್ತಿ ಇವರ ನಮ್ಮ ಅತ್ತಿಯಾರ ಇಲ್ಲೇ ಕುಂತಾರಲ್ಲ ಕೇಳ ಅತ್ತಿಯಾರ ನೀವು ಹೆಂಗೆ ನೀಡ್ತಿದ್ರಿ ಮಾವಾರಿ ಊಟಕ್ಕೆ ಅಯ್ಯೋ ಅದೊಂದು ಕಾಲವ ಈಗಿನಾರ ಅಷ್ಟು ತಿಂದು ತಡ್ಕೊಳ್ಳೋ ತಾಕತ್ತೇ ಇಲ್ಲ ಅವಕ್ಕೆ ಒಂದೇದು ಹೆಣ್ಮಕ್ಳಿಗೆ ಅದನ್ನೆಲ್ಲ ಮಾಡಕ್ಕೆ ಪುರುಸತ್ತರ ಎಲ್ಲೈತಿ ಅವಕ್ಕೆ ಪುರುಸತ್ತು ಇಲ್ಲ ಅಂತನಿ ಅವಾಗ ಹಂಗಲ್ಲ ಬಿಳೆ ಎಳ್ಳು ಹೋಳಿಗೆ ಬ್ಯಾರೆ ಮತ್ತು ಕರೆ ಎಳ್ಳಿನ ಹೋಳಿಗೆ ಬ್ಯಾರೆ ಆಮ್ಯಾಗ ಶೇಂಗಾದ ಹೋಳಿಗೆ ಬ್ಯಾರೆ ಇವು ಸಂಕ್ರಾಂತಿಗೆ ಆಗ್ಬೇಕು ಇಂಥ ಹಬ್ಬಣ್ಯಾಗ ಮತ್ತು ಹುರಕ್ಕಿ ಹೋಳಿಗೆನೂ ಇರ್ತಿದ್ವನ್ನ ಇವು ಗಂಡಸರು ಅವ್ರಿಗೆ ಊಟಕ್ಕೆ ಕೊಡೋಕ್ಕಿಂತ ಮುಂಚೆ ಇವು ಪಳಾರಿವು ಒಂಥರ ಈ ಹೋಟೆಲಿಗೆ ಹೋದಾಗ ಆರ್ಡ್ರ್ ಮಾಡ್ತಾರೆ ನೋಡಿ ಈಗ ಫಸ್ಟಿಗೆ ತಿನ್ನಾಕಂತೇಳಿ ಅದು ಎಂಥದ ವಿಕ್ಸ್ ಆ ಟೈಪ್ ಇದ್ದಂಗೆ ಇವು ಅವಾಗೆಲ್ಲ ಗಂಡಸರಿಗೆ ಗೊತ್ತನು 2 ಶೇಂಗಾ ಹೋಳಿಗೆ 2 ಎಳ್ಳು ಹೋಳಿಗೆ ಹೊಡೆದು ಮತ್ತೆ ಮ್ಯಾಗ 4-5 ರೊಟ್ಟಿ ಒಬ್ಬೊಬ್ರು 8 ರೊಟ್ಟಿ ತಿಂತಿದ್ರು ಗೊತ್ತೈತೇನು ನಿಮ್ಮ ಮಾವ ಕುಂತ ಬೆಟ್ಟಕ್ಕೆ ಮ್ಯಾಗ 6-7 ರೊಟ್ಟಿ ತಿಂದು ಅನ್ನಗಿನ ಉಣ್ತಿದ್ದಿಲ್ಲ ಅವಾಗೆಲ್ಲ ಅನ್ನಕ್ಕೆ ಅಷ್ಟು ತಲೆನೇ ಕೆಡಿಸ್ಕೊಂತಿದ್ದಿಲ್ಲ ಹೇಳ್ಬೇಕಂದ್ರೆ ಒಂದು ತುತ್ತ ಅದು ನವಣಕ್ಕಿ ಅನ್ನ ಮಾಡ್ತಿದ್ವಿ ಯವ್ವ ಬಿಳೆ ಅಕ್ಕಿ ಅನ್ನ ಬಗೆ ಯವ್ವ ಯಾವ್ದಾರ ಹಬ್ಬಣ್ಯಾಗ ಮಾಡ್ಬೇಕಂದ್ರೆ ಬಗೆ ಅದು ನವಣಕ್ಕಿ ಅನ್ನ ಆಮೇಲೆ ಈಗ ನಂಗೆ ಸಾರು ಗೀರು ಮಾಡತ್ತಿದ್ದಿಲ್ಲ ಬಿಡ ಯವ್ವ ಅವಾಗ ಹೈನ ಜಾಸ್ತಿ ಮನ್ಯಾಗ ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ಜಗ್ಗ ತುಂಬಿರ್ತಿತ್ತು ನಮ್ಮ ಅತ್ತಿ ಅವಾಗ ಕಂಬಕ್ಕೆ ಸರ್ಗೋಲ್ ಕಟ್ಟಿ ಕಡಿತಿದ್ಲಿ ಹಿಂಗೆ ಬೆಣ್ಣೆ ಗೊತ್ತೈತೇನು ಯವ್ವ ತಾಯಿ ಅದನ್ನೆಲ್ಲ ಒಂದು ಕಾಲ ಅದು ಅಯ್ಯೋ ಆವಾಗ ಮಗ ಬಂದಂದ್ರೆ ಸಾಕು ನಮ್ಮತ್ತಿಗೆ ಏನು ಹುರುಪಂತಿ ಮಗ ಬನ್ನ ಊಟಕ್ಕೆ ಹಚ್ಚ ಅಂತೇಳಿ ಗಂಡಸೂರಿಗೆ ಊಟಕ್ಕೆ ನೀಡಿ ಮುಂದೆ ನಿಂದ್ರಂಗಿಲ್ಲ ಮತ್ತು ಸೈಡಿಗೆ ನಿಂದಿರ್ಬೇಕು ಎದಿ ಮ್ಯಾಗ ನಿಂದ್ರಂಗಿಲ್ಲ ಅವ್ರು ಹೊಟ್ಟೆ ತುಂಬ ಊಟ ಮಾಡಿ ತಾಟ್ನ್ಯಾಗ ಇನ್ನೂ ಒಂದು ತುತ್ತು ಖಾಲಿ ಅಕ್ಕತ್ತೆ ಅನ್ನೋದ್ರಾಗ ತಂದು ನೀಡ್ಬೇಕು ಅವ್ರಿಗೆ ಗೊತ್ತೈತೇನು ಗಂಗಾಳ ಪೂರ ಖಾಲಿ ಆತು ಏನು ನೀಡ್ತೀರ ಎಂತ ಬಿಡ್ತೀರಿ ಆತೋ ಕೈ ತೊಕೊತೀನಂತೆ ಶುಟ್ಟಿಗೆ ಕೈ ತೊಗೊಂಡು ಎದ್ದು ಬಿಡ್ತಿದ್ದ ನಿಮ್ಮ ಮಾವ ಗೊತ್ತೈತೇನು ಇನ್ನೂ ಒಂದು ತುತ್ತು ರೊಟ್ಟಿ ಬಾಯಾಗೈತೇನತ್ಲೆ ಅನ್ನದ ದಬ್ರಿ ತಂದು ಇಟ್ಕೊಂಡು ನಿಂದಿರ್ಬೇಕು ಅನ್ನ ನೀಡು ಸಾರಿಗಿರಿಲ್ಲ ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ಅಂತೇಳಿ ಹಾಕ್ಕೊಂಡು ಹೊಟ್ಟೆ ತುಂಬ ಉಣ್ತಿದ್ರು ಗೊತ್ತೇನು ಒಂದು ತುತ್ತು ಅನ್ನ ಅದು ಉಣ್ಣದರ ಏಟು ಈ ರೊಟ್ಟಿ ಆದರೂ ಹೆಂಗೆ ತಿಂತಿದ್ರಂತ 7-8 ರೊಟ್ಟಿನ ಉದುರು ಬ್ಯಾಳಿ ಇಲ್ಲ ಉದುರು ಹೆಸರು ಕಾಳು ಮಡಿಕೆ ಕಾಳು ಚೆನ್ನಾಗಿ ಬ್ಯಾಳಿ ಇಂಥವು ಏನಾರ ಕಾಳು ಕಡಿನ ಜಾಸ್ತಿ ಮಾಡ್ತಿದ್ದಿದ್ದು ಕಾಯಿಪಲ್ಲೆ ಹೊಲ್ದಾಗ ಬೆಳೆದಿದ್ದು ಏನಾರ ಕೊಂಡ ತಂದು ತಿಂದು ರೂಢಾನ ಗೊತ್ತಿಲ್ಲ ಅವಾಗೆಲ್ಲ ಮಾರಾಕಷ್ಟು ಕಾಯಿಪಲ್ಲೆ ತರಕ್ಕೆ ಯಾರು ಹೋಗಿದ್ದಿಲ್ಲ ಎಲ್ಲ ತಮ್ಮ ಹೊಲದಾಗ ಬೆಳ್ಕೊಂಡ್ಬಿಡ್ತಿದ್ರು ಎಲ್ಲಾರ್ದು ಹೊಲ ಇರ್ತಿತ್ತು ಹಾಗಾಗಿ ನಮ್ಮ ಹೊಲದಾಗ ಟಮಾಟಿ ಬೆಳೆದನಿ ತೊಗೊಂಡು ನೀವು 1-2 ಕಿಲೋ ನಿಮ್ಮ ಹೊಲದಾಗ ಮೆಣಸಿಕಾಯಿ ಬೆಳೆದೇನು ಕೊಡು ನಂಗೆ 1-2 ಕಿಲೋ ಹಿಂಗೆ ಕೊಡ್ತುಗಳು ಯಾವಾರದಾಗ ನಡೆದು ಬಿಡ್ತಿತ್ತು ಗೊತ್ತೈತೇನು ಹಂಗೆ ಮಾಡಿ ಜೀವನ ಸಾಗಿಸ್ತೇವ್ರಿ ನಾವು ಈಗ ಎಲ್ಲಿ ಒಂದು ಹೋಳಿಗೆ ತಿನ್ಬೇಕಂದ್ರೆ ಹಾರ್ಯಾಡ್ ಹೊಕ್ಕವು ಇವನ ನಮ್ಮ ಗುರ್ಸಿದ್ನ ಕಾಣಬಾರ್ದನ ಒಂದು ಹೋಳಿಗೆ ಹಾಕಿದ್ರೆ ಯವ್ವ ಸಾಕಾತ್ವೇ ಅಂತೇಳಿ ಒಂದು ತುತ್ತು ಅನ್ನ ಉಣ್ತಾನೆ ಬಾಡೆ ಯವ್ವ ನನ್ನ ಮಗನೂ ಮತ್ತು ಸಿದ್ದನೂ ಅಡ್ಡಿ ಇಲ್ಲ ಒಂದು ಲೆಕ್ಕಕ್ಕೆ ಉಣ್ತಿದ್ದ ಅವರಪ್ಪ ಬಾರಿ ನೋಡು ಉಂಡ ಮನುಷ್ಯ ಅವಾಗಿನ ಕಾಲದ ಮಂದಿ ಉಣ್ಣೋದು ಹಂಗೆ ಕಸು ಹಂಗೆ ಹೊಲ್ದಾಗ ಕೆಲಸ ಮಾಡೋದು ಹಂಗೆ ಈಗೆಲ್ಲ ಟ್ಯಾಕ್ಟ್ರಿ ಬಂದಾವು ಸುಡುಗಾಡವ ಎತ್ತಿನ ಕಟ್ಟಿ ಕ್ವಾಣ ಕಟ್ಟಿ ಉಳಿತಿದ್ರು ಗೊತ್ತೈತೇನು ಏನು ಬೇ ಅಮ್ಮ
ನಿನ್ ಗಂಡನ ನೆನಪಾತನ ಹೆಂಗ? ಹೋಗಯ್ಯವ, ಎಲ್ಲಿ ನೆನಪಾಗಬೇಕು? ಈಕಿ ಅಮ್ಮ ನನ್ನ ಈಕಿ ಕೇಳಿದ್ಲ ಅವಾಗಿನ ಕಾಲದ ಮಂದಿ ಹೆಂಗೆ ಉಣ್ತಿದ್ರು ಅಂತೇಳಿ ಹಂಗೆ ಹೇಳ್ತಾ ಒಂದು 4 ನುಡಿ ಹೆಚ್ಚಿಗೆ ಹೇಳಿದ್ನಿ. ಅವಾಗೆಲ್ಲ ತಲೆ ಮ್ಯಾಗಿನ ಸೆರಗು ಸರಿತಂದ್ರೆ ಹೆಣ್ಮಕ್ಳದ ಗಂಡಸರು ಚಾವಟಿ ತೊಗೊಂಡು ಬರ್ತಿದ್ರು, ಗೊತ್ತೈತೇನು? ಹೊರಗೆ ಹೆಂಗೆ ಬೇರೆ ದಿಕ್ಕು ದೇಶದಾಗ ಹೆಂಗೆ ಪರೂರಾಗ ಹೆಂಗೆ ನಮಗೆ ಗೊತ್ತಿಲ್ಲ. ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾತ್ರ ಆ ಕಡೆ ಹಿಂಗೆ ನೋಡು, ಭಾರಿ ಅಂದ್ರೆ ಭಾರಿ ಕಟ್ನಿಟ್ಟು ಹೆಣ್ಮಕ್ಳು ಹೊರಗೆ ಹೋಗಿ ಡೊಂಬ್ರಾಟ ನೋಡಕ್ಕೆ ನಿಂದ್ರಂಗಿಲ್ಲ, ಬಾಗಲ ಬಿಟ್ಟು ದಾಟಂಗಿಲ್ಲ, ಹಂಗೆಲ್ಲ ಇತ್ತವಾಗ. ಈಗೊಂದು 20 ವರ್ಷದ ಮೇಲಾತ ಸ್ವಲ್ಪ, ಈಗೊಂದು 2000 ಇಸ್ವಿಯಿಂದ ಈ ಕಡೆ ಒಂಚೂರು ಬದಲಿ ಆಗೈತಿ. ಈಗೂ ಕೆಲವು ಹಳ್ಳಿಗಳಾಗ ಏನೈತಿ, ಈಗೂ ನಮ್ಮ ಊರಿಗೆ ಅದು ಹೋಗಿ ನೀನು ಹೆಣ್ಮಕ್ಳು ಅಂದ್ರೆ ಭಾಳ ಇದು ಮನ್ಯಾಗಿರ್ಬೇಕು ಅನ್ನೋ ಲೆಕ್ಕಕ್ಕೆ ಅದಾರ ಗಂಡಸರು ಬದುಕಿದಾರು, ಹಿರಿಯರ ಮನ್ಯಾಗಿದ್ದವ್ರು ಹಂಗದಾರ. ಈಗಿನ ಅಷ್ಟು ಸ್ವಲ್ಪ ಬಿಗಿ ಇಲ್ಲ, ಕಡಿಮೆ ಅದಾರ ಈಗ. ಆಮೇಲಮ್ಮ ಅವಾಗಿನ ಮಂದಿ ದೌರ್ಜನ್ಯನೂ ಭಾರಿ ಮಾಡ್ತಿದ್ರಲ್ಲ ಗಂಡಸರು. ಅಯ್ಯೋಯ್ಯವ್ವ, ದೌರ್ಜನ್ಯ ಅಂತ ಕೇಳ್ತಿಯಲ್ಲ ಪುಣ್ಯ ಅಂತ ಕಿತ್ತಿ. ಒಮ್ಮೆ ನನ್ನ ಗಂಡ ಈ ಪ್ರೀತ ಕುಡ್ದು ಬಂದ್ರೆ ಏನಾಯ್ತು ಗೊತ್ತನ? ಅಯ್ಯೋ, ಕುಡ್ದು ಬಂದಿಯಲ್ಲ ಹೊತ್ತಾಗಿ ಇಷ್ಟೊತ್ತಿಗೆ ತೀರ ದೌಡ್ ಬರಕ್ಕೆ ಬರೋದಿಲ್ಲ ಅನ್ರಿ ನಿಮ್ಗೆ ಅಂತ ಇಷ್ಟವ ನಾ ಕೇಳಿದ್ದು. ಏನೂ ಅಂದಿಲ್ಲ ಯವ್ವ. ನಮ್ಮ ದೊಡ್ಡದೊಂದು ಮೊದಲು ಹೋಟೆಲ್ ನಿಂತಿದ್ದು ಬೇರೆ ಇತ್ತದ, ಈ ಸಿದ್ದನ್ಕಿನ ಮುಂಚೆ ನಿಂತಿದ್ದೆ, ಅದು ಹೆಣ್ಣು ಹುಡುಗ್ಯದ. ಅದು ನಿಂತಾಗ ತುಂಬ ಒಂದು 7 ತಿಂಗಳ ಮೇಲೆ ಆಗಿತ್ತ ನೋಡುವ ನನಗೆ. ಯವ್ವ, ಒಂದು ಬರ ಹೊಡೆದ್ನವತ್ತು ನನ್ನ ಹೊಡೆದು ಕೈ ಮ್ಯಾಲ ಮಾಡಿ ಕಂಬಕ್ಕೆ ನಿಂದ್ರಿಸಿ ಕಟ್ಟ್ಯಾನ ನೋಡು, ಗೊತ್ತೈತಿ? ಒಂದು ಏನಿಲ್ಲ ಅಂದ್ರೆ ಒಂದು 5-6 ತಾಸು ನಿಂತು ನಿಂತ ನೀವ ಕೈ ಮ್ಯಾಲ ಮಾಡಿ ಕಟ್ಟ್ಯಾನ. ನನಗೆ ಹೊಳ್ಳಿ ಮಾತಾಡ್ತೀಯನ್ ನೀನು ಅಂತೇಳಿ ಯವ್ವ ನಮ್ಮ ಅತ್ತೆರ ಮನೆಯಾಗೆಲ್ಲ ಹೊರಗೆ ಹೋಗ್ಯಾಳ. ನನ್ನ ಬಿಡಿಸೋರಿಲ್ಲ, ದೊಡ್ಡ ಮಾಡಿ ಮನಿ ಅವಾಗೆಲ್ಲ. ಅದನ್ನು ಕೆಡವಿ ತಿತ್ತಾಗ ಬಿಡು, ನಮ್ಮ ಸಿದ್ಧ ಹುಟ್ಟಿದ ಮೇಲೆ ಅದು ಮಳಗಿ ಮನಿ ಬಿದ್ವಂತ ಇದನ್ನು ಕಟ್ಟಿದ್ದು ನಾವು. ಇದೇ ಜಾಗದಾಗ ಅದು ಕಮ್ತದ ಮನಿ ಬೇರೆ ಇತ್ತದು. ಆವಾಗ ಕಟ್ಟಿದ್ರೆ ಒದರಿದ್ರೆ ಯಾರಿಗೆ ಕೇಳಿತ್ತನ್ನಿ? ಒದರ್ತೀಯ ಬಾಯಿಗೆ ಮತ್ತು ಪಡ್ಡಂದು ಹೊಡಿತಾನ, ತೀರಂಗಲ್ಲ. ಹಾಗಾಗಿ ಕಟ್ಟಿದವ. ಯವ್ವ ನಮ್ಮ ಅತ್ತಿ ಬರ್ತಾಳ, ಎಲ್ಲೇ ಹೊರಗೆ ಹೋಗಿದ್ಲ ಏನಾಕಿ ಬಂದಕ್ಕೆ, ಅಯ್ಯೋ ನಿನ್ನ ಹೆಣ ಎತ್ಲಿ ಅಂದಕ್ಕೆ ಮಗನ ತಾಗದೂಡಿ ಕಟಕ್ನ ಬಿಚ್ಚಿದ್ಲವ. ನನಗೆ ನೀರು ಕೂಳು ನೀರು ಅನ್ನಂಗಾಗಿ ಹಂಗ ಬಿದ್ದಿದ್ ನೀವು. ಹಂಗಾತ ನಾನು ಬೀಳತ್ಲೆ. ಮತ್ತು ಪಾಪ ನಮ್ಮ ಅತ್ತಿ ಬಂದು ನೀರು ಕುಡಿಸಿ ಸುಳ್ಳಾಯಕ ಅನ್ಬೇಕು, ದೇವ್ರ ಗತೆ ನೋಡ್ಕೊಂಡಾಳವ ನಮ್ಮ ಅತ್ತಿ. ನೀರು ಕುಡಿಸಿ ಮತ್ತು ನಿನ್ನ ಹೆಣ ಎತ್ಲಿ, ಆ ಹುಡುಗಿ ನೀನು ಕೊಂದಿಡ್ತಿದ್ಯಾ ಭಾಡ್ಯಾ ನೀನು ಅಂತೇಳಿ ಬೇದಾಡಿ, ಏನು ನಮ್ಮಪ್ಪ ನಮ್ಮವ್ವ ಕರ್ಕೊಂಡು ಹೋಗ್ತೇವೆ ಮಕ್ಕಳನ್ನ ಅಂತಂದ್ರು, ಗೊತ್ತೈತಿ? ಆದ್ರೂ ಕರ್ಕೊಂಡು ಹೋಗಂಗಿಲ್ಲ. ಯಾಕೆ ಹೇಳು? ಹಾಗೆಲ್ಲ ಗಂಡನ್ ಬಿಟ್ಟು ಹೋಗಿ ತವ್ರ ಮನೆಯಾಗ ಕುಂತೀವಿ ಅಂದ್ರೆ ನಡೆಯಂಗಿಲ್ಲ. ಯಾಕಂದ್ರೆ ಬೇರೆ ಇರ್ತಾರಲ್ಲ ಅತ್ತಂಗ್ಯಾರ, ಮದುವೆ ಮಾಡ್ಕೋಬೇಕು, ಹಣ್ಣುಗಳು ಹೆಂಡ್ರು ಬಂದಿರ್ತಾರ, ಯಾಕೆ ಬರ್ತಾರ ನಾದ್ನೇರ ಅಂತ ಕೇಳ್ತಾರ. ಅವಾಗಿಂದ ಒಂಥರನ ಬೇರೆನೇ ಇತ್ತು, ಗೊತ್ತು? ಏನು ಗಂಡು ಹೊಡಿಲಿ ಕಾಲ ಹಾಕೊಂಡು ತುಳಿಲಿ ಇಲ್ಲೇ ಬಿದ್ದಾಡ್ಬೇಕು. ಮತ್ತು ನಮ್ಮ ಗಂಡುಗಳಿಗೆ ಹೆಂಗಸೂರು ಬೇರೆ ಕೇಳು, ಹೆಂಗಸೂರು ಬೇರೆ ಮಾಡ್ತಿದ್ರು, ಕಣ್ಣಿಗೆ ಕಾಂತಿತ್ತು. ಆದ್ರೆ ಏನು ಕೇಳಂಗಿಲ್ಲ ನೋಡು. ಗಂಡಸು 108 ಕಡೆ ಹೋಗಿ ಮಕ್ಕೋತೀನಿ, ನೀ ಏನು ಕೇಳ್ತಿ? ನೀ ಹೆಂಗಸು, ನಿನ್ನ ಕಡೆ ಬರ್ತಾನೆ ಇಲ್ಲ. ಹೆಂಗೆ ಮಾತಾಡ್ತಿದ್ರಂದ್ರೆ ಅಸಹ್ಯ ಆಗ್ಬೇಕು ಒಂದು ಅಳ್ತಿ. ನಿನ್ನ ಕಡೆ ಬರ್ತಾನಿಲ್ಲ, ನಿನಗೂ ಕೊಟ್ಟೇನಿಲ್ಲ ಮಕ್ಕಳು. ನಿನ್ನ ಕಡೆ ಬಂದಿಲ್ಲ ಅಂದ್ರೆ ಹೇಳಿ ನೀನು, ನಾ ಯಾವಕ್ಕೆ ಕಡೆ ಯಾರೋ ಹೋಗ್ಲಿ ಅಂತಿದ್ರು. ಏನು ಮಾತಾಡ್ತಿ? ಅವಾಗ ನಮ್ಮ ಅತ್ತೆ ಅಂದ್ಲು, ಬೇಡ ಯವ್ವ ತಾಯಿ, ನೀ ಮಾತ್ರ ಅವ್ನು ನಿನ್ನೆ ಏನು ಕೇಳಾಕೋಬೇಡ ಅಂದ್ಲು, ಗೊತ್ತೈತೇನ? ಅವಾಗಿಂದ ಕೈಯೇ ಬಿಟ್ನಿವ ನಾನು. ಆದ್ರೂ ಏನ ಅನ್ಬೇ ಅಮ್ಮ, ಅವಾಗಿನ ಮಂದಿ ಭಾರಿ ನಿಕೃಷ್ಟವ ಅಲ್ಲ, ಎಂತಾರು ನಡೆಸ್ಕೊಳಕ ಅಂದಂಗೆ. ಏನು ಪರಕ್ಕಾಗಿರ್ಜಕ ಕುಂದ್ರಿ, ಎಲ್ಲಿ ಕುಂದ್ರ ತಂದಿ? ನನ್ನ ಮನ್ಯಾಗ ನನ್ನ ಮೊಮ್ಮಕ್ಕಳು ಬಡ್ಕೊಳಕತ್ತಾವ, ಉಂಡಿ ಮಾಡ್ತಿಲ್ಲಮ್ಮ ಅಂತೇಳಿ. ಅದಕ್ಕೆ ಎಂದ್ ಹೋಗುನು ಸಂತಿಗೆ, ಎಂದ್ ಬರ್ತಿ ಉಂಡಿ ಮತ್ತೆ ಇವೆಲ್ಲ ಸಂತಿ ತರ್ಬೇಕಲ್ಲ, ಮತ್ತೆ ಅದನ್ನೇನು ಹಂಗ ಬಿಟ್ಟು ಕುಂದ್ರದ? ಪಂಚಿಮ್ ಬಂತನಕ್ಕೆ ಇನ್ನೊಂದು 5-6 ದಿನ ಉಳಿತು, ಅದಕ್ಕೆ 4-5 ದಿನ ಉಳಿತು, ಪಟ ಉಂಡಿ ಕಟ್ಟಿತ್ತು ಈ ಕಡೆಲ್ಲ ಬಿಟ್ರೆ, ಹೌದಿಲ್ಲ? ಅದಕ್ಕೆ ನೀವು ಒಂಚೂರು ಸಂತಿಗೆ ಹೋಗಿ ಬರೋ ನಂದೆ ಅಂದ್ರೆ ಹೋಗಿ ಬೇಕಾರೆ ನಿನ್ನ ಗುರ್ಸಿದ್ದನ ಗಾಡಿನ ತೊಗೊಂಡು ಹೋಗ್ಬಿಡೋಣ ಅಂತೇನೆ ನಾನು. ಬಾಡಿಗೆ ಕೊಡ್ತೇವೆ, ಪೆಟ್ರೋಲ್ ಹಾಕಿಸ್ತೇವೆ, ಬೇಕಾರೆ ಡೀಸೆಲ್ ಹಾಕಿಸ್ತೇವೆ, ಇಲ್ಲ ಬಾಡಿಗೆ ಕೊಡ್ತೇವೆ. ನೀ ಹೆಂಗಂತಿ ಹಂಗೆ. ಈಗ ಬಸ್ಸಿಗೆ ಹೋಗಿ ಬಸ್ಸಿಗೆ ಬರ್ಬೇಕಾ? ಗನ ಜಲಂ ಬ್ಯಾಸರಕತೆ ಇವ, ಅಲ್ಲೆಲ್ಲ ಸಂತಿ ಹಾಕ್ಕೊಂಡು ಬಸ್ಸಿಗೆ ಬರಾಕ. ಅದಕ್ಕೆ ಗುರ್ಸಿದ್ದಾಗ ಕೇಳ, ನಿಮ್ದು ತಂದಂಗಕತಿ ಹಂಗೆ ನಮ್ದು ತಂದಂಗಕತಿ, ಗಿರ್ಜಿ ಅರ್ದು ತರ್ಬೇಕಂತ. ಆಮೇಲೆ ಹೋಟೆಲಿಂದ ಏನಾದ್ರು ತಗೋಬೇಕು ಅನ್ನಕತ್ತಿದ್ರೆ ಅದೇನನ್ನ ನಂಗೆ ಗೊತ್ತಿಲ್ಲ, ಈಕಿ ಗಂಡ ಅನ್ನಕತ್ತಿದ್ನವ ಪೂರ ನಂಗೆ ಗೊತ್ತಿಲ್ಲ, ನೀ ಗಿರ್ಜಿನ ಕೇಳ್ಬೇಕು. ಅದು ಬಿಡು ಹೋಲ್, ನಮ್ಗೆ ಅದ್ರ ಲೆಕ್ಕಲ್ಲ. ನಂಗೀಗ ನಾನು ಒಂದು ಎಷ್ಟು ಡೀಸೆಲ್ ಇಲ್ಲಿಂದ ಅಲ್ಲಿಗೆ ಹೋಗಿ ಬರಾಕೆ ಎಷ್ಟು ಹೋಗತ್ತೆ ಡೀಸೆಲ್? ಒಂದು 200 ರೂಪಾಯಿ ಹೋಗತ್ತೇನೆ. ನಾವು ಒಂದು 150 ರೂಪಾಯಿ ಕೊಡ್ತೇನೆ, ಗಿರ್ಜಿ ಒಂದು 150 ರೂಪಾಯಿ ಕೊಡ್ತಾಳೆ, 300 ರೂಪಾಯಿ ಆತ ಡೀಸೆಲ್ ನಮ್ದವ. ಬರೇ ನಿನ್ನ ಗಂಡ ಗಾಡಿ ಒಂದು, ನಿನ್ನ ಮಗ ಗಾಡಿ ಅಂತಂದ್ರೆ ಸಾಕು. ಹೆಂಗಂತಿ? ಅಯ್ಯಪ್ಪ ರಕ್ಕ ಮದ್ವೆ ಸಂತಿ ಹಾಕ್ಸಕೊಂತೀಯನ? ಹೋಗಯ್ಯವ ಮದ್ವೆ ಸಂತಿ ಅಂತ ಅಲ್ಲ, ಭಾಳ ಅಷ್ಟಕತ್ ಸಂತಿ, ಅದಕ್ಕೆ ಆತವ. ಈಗ ಬರ್ಲಿ ಗುರ್ಸಿದ್ದಾಗ ಕೇಳ್ತೀನಿ. ನಾನು ಉಂಡಿದ ಯೋಚನೆ ಮಾಡಾತಿದ್ನಿ, ಬಡ ನಾನು ತರ್ಬೇಕು ಬರೆಯಾಕೆ ಹೇಳಾಕತ್ತಿದ್ನಿ ನಮ್ಮ ಸಸಿಗೆ. ಬರಲ್ಲ ಅಂದ್ರೆ ಹೋಗಿ ತಂದ ಬಿಡೋಣಂತ. ನಾಳೆ ಎಷ್ಟೊತ್ತಿದ್ರು ಬೆಳಗ್ಗೆ ದೌಡ್ ಹೋಗುನ್ ಸಂತಿಗೆ ಆತ.